ಮೇಡಮ್, ನಳಪಾಕ ಸಿದ್ಧವಾಗಿದೆ. ನಮ್ಮ ಖಾದ್ಯಗಳನ್ನು ತಾವೇ ತಿಂದು ಶುಭಾರಂಭ ಮಾಡಿ ಬನ್ನಿ. ಸರ್ ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಅದೆಲ್ಲ ಆಗಲ್ಲ. ಅಡುಗೆ ನಾನು ಮಾಡಿದ್ದಲ್ವಾ, ನಾನೇ ಬಡಿಸ್ಬೇಕು. ಅವಾಗಲೇ ಪ್ರೋಸೆಸ್ ಕಂಪ್ಲೀಟ್ ಆಗೋದು, ಪೂರ್ಣ ಫಲ ಸಿಗೋದು. ಈಗ ನೀವು ಅಡುಗೆ ಮಾಡಿದಾಗ ನೀವು ಬಡಿಸ್ತಿರತ್ತಾರೆ. ಇದು ಇವತ್ತು ನನ್ನ ಡ್ಯೂಟಿ. ದಯವಿಟ್ಟು ತಾವು ಕೂತ್ಕೊಳ್ಳಿ. ಪರವಾಗಿಲ್ಲ. ಪ್ಲೀಸ್ ಕೂತ್ಕೊಳ್ಳಿ. ಮಲ್ಲಿ ಕೂತ್ಕೋ. ಇಲ್ಲ ಬಂಗಾರ, ನೀವು ಕೂತ್ಕೊಳ್ಳಿ. ನಾನು ಹಲೋ, ಇವತ್ತು ನೀವು ಗೆಸ್ಟು. ನಾನು ಬಡಿಸೋದನ್ನು ತಿಂದು ನೀವು ಎಂಜಾಯ್ ಮಾಡ್ಬೇಕಷ್ಟೇ. ಓಕೆ? ಬಂದ ಬರ. ಬಾ 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 ಬಾ. ಏನು ಬಿಟ್ರು ಇದು? ವಾಸನೆ ಸಖತ್ತಾಗಿದೆ. ವಾಸನೆನಾ? ಅದು ಪರಿಮಳ ಅಂತ ಹೇಳಕ್ ಬಂದೆ. ನಿನಗೆ ಗೊತ್ತಲ್ಲ ಮ್ಯಾನ್, ನನ್ನ ಕನ್ನಡ ಎಷ್ಟು ಸ್ಟ್ರಾಂಗ್ ಅಂತ. ಮೈಂಡಿಗೆ ಬಂದಿತ್ತು, ಆದರೆ ಬಾಯಿಗೆ ಬರಲಿಲ್ಲ. ಬೈ ಮಿಸ್ಟೇಕಾಗಿ ವಾಸನೆ ಅಂತ ಹೇಳ್ಬಿಟ್ಟೆ. ಇನ್ನೊಬ್ಬನೇ ಕನ್ನಡಕ್ಕೆ ಡೇಂಜರಸ್ ಕಣೋ. ಸೋಕೆ ಬಿಡು ಮ್ಯಾನ್. ಬಿಡು, ಅಭಿಮಾನ ಅನ್ನೋದು ಯಾವಾಗಲೂ ಹಾರ್ಟಲ್ಲಿ ಇರಬೇಕು. ಎನಿವೇಸ್, ಪರಿಮಳ ಸೂಪರ್ ಆಗಿದೆ, ಗಮನ ಆಗ್ತಾ ಇದೆ. ಕಿಚನಿಂದ ಹಾಲಿಗೆ ಬಂದು ಹಾಲಿಂದ ಸ್ಟ್ರೈಟ್ ಗೇಟ್ ಹತ್ರ ಬಂದ್ಬಿಟ್ಟಿತ್ತು. ನಾನು ಅದೇ ಪರಿಮಳ ಇಟ್ಕೊಂಡು ಇಲ್ಲಿಗೆ ಬಂದಿದ್ದು, ಗೊತ್ತಾ ನಿಂಗೆ? ಅಂದರೆ ನಾನು ಅಡುಗೆ ಮಾಡಿದಾಗ ಘಮ ಘಮ ಅಂತಿರಲಿಲ್ಲ. ಇವತ್ತು ಮಾತ್ರ ಪರಿಮಳ ನಿಮ್ಮನ್ನ ಎಳ್ಕೊಂಬಂದ್ಬಿಡ್ತು. ನೀವು ಇಂಡೈರೆಕ್ಟಾಗಿ ನನ್ನನ್ನು ಡಿಗ್ರೇಡ್ ಮಾಡ್ತಿದ್ದೀರ. ಅಯ್ಯೋ ಅದಕ್ಕೆ ಆ ಥರ ಎಲ್ಲ ಏನೂ ಇಲ್ಲ. ನಾನು ಯಾವತ್ತಾದ್ರೂ ನಿಮ್ಮನ್ನ ಡೌನ್ ಪ್ಲೇ ಮಾಡೋಕ್ಕಾಗತ್ತಾ? ಅದಕ್ಕೆ ನೀವು ಎಲ್ಲ ವಿಷಯದಲ್ಲೂ ಆಲ್ವೇಸ್ ಆನ್ ಟಾಪ್. ನೀವು ಅಡುಗೆ ಮಾಡಿದಾಗಲೂ ಹೀಗೆ ಘಮ ಘಮ ಅಂತ ಇರುತ್ತೆ. ಆದರೆ ಇವತ್ತೇನೂ ಗೊತ್ತಾಗ್ತಾ ಇಲ್ಲ. ಸ್ಪೆಷಲ್ ವೈಬ್ ಅನಿಸ್ತಾ ಇದೆ. ಸ್ಪೆಷಲ್ ವೈಬ್ ಅಲ್ಲಪ್ಪ, ಸ್ಪೆಷಲ್ ಕುಕ್ಕು. ಸ್ಪೆಷಲ್ ಕುಕ್ಕ? ಯಾರು ಕಾಣಿಸ್ತಾ ಇಲ್ಲ? ನಿಮ್ಮ ಕಣ್ಮುಂದೆ ಎತ್ಕೊಂಡಿದಾರಲ್ಲ ನಿಮ್ಮ ಬಿಗ್ ಬ್ರೋ, ನಮ್ಮ ಬಾವ್ನವರು. ಅವ್ರದೇ ಕೈ ಚಳಕ. ಬಿಗ್ ಬ್ರೋ ನೀನು ಕುಕ್ ಮಾಡಿದ? ಸೀರಿಯಸ್ಲಿ? ಅಫ್ಕೋರ್ಸ್. ಏನು ಬಿಗ್ ಬ್ರೋ, ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಿಬಿಟ್ಟು ಎಲ್ರಿಗೂ ಕಾಗೆ ಹಾರಿಸ್ತಾ ಇದೆಯಾ? ನನ್ನ ಕೈಲಿ ಆಗಲ್ಲ ಅಂತ ನನ್ನ ಟ್ಯಾಲೆಂಟ್ ಇಲ್ವೇನೋ? ಅಲ್ಲ, ನಿನ್ನ ಕೈಲಿ ಆಗಲ್ಲ ಅಂತಲ್ಲ, ನಿಂಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ. ಆದರೆ ಈ ಟ್ಯಾಲೆಂಟ್ನ ನಾನು ಫಸ್ಟ್ ಟೈಮ್ ನೋಡಿದ್ನಲ್ಲ, ಫುಲ್ ಸರ್ಪ್ರೈಸ್ ಆಗೋಯ್ತು. ಮೊದಲು ನಾನು ಹೀಗೆ ಅಂದ್ಕೊಂಡಿದ್ದೆ, ಆದರೆ ಅಡುಗೆ ಮಾಡ್ತಾ ಮಾಡ್ತಾ ಟೇಸ್ಟ್ ಮಾಡಿದೆ ಅಲ್ವಾ, ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು. ಆ ಕಾನ್ಫಿಡೆನ್ಸ್ ಮೇಲೆ ನಾನು ಇಲ್ಲಿ ಕೂತ್ಕೊಂಡಿರೋದು. ಅಡುಗೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಸರ್ಟಿಫಿಕೇಟ್ ಕೊಟ್ರಲ್ಲಪ್ಪ, ಬಾ ಕೂತ್ಕೊ. ಬಿಗ್ ಬ್ರೋ ಸಕ್ಕತ್ತಾಗಿದೆ. ಹೌದಾ? ಅಲ್ಟಿಮೇಟ್. ಓಕೆ ಮಲ್ಲಿ, ನೀನು ಬೇಕಾದರೆ ಇನ್ನೊಂದು ಒಬ್ಬಟ್ಟು ಹಾಕು. ಯಾಕೆಂದರೆ ನೀನು ನನಗೆ ಅಸಿಸ್ಟ್ ಮಾಡಿದ್ಯಾ. ನಿಮ್ಮ ಡಿಪಾರ್ಟ್ಮೆಂಟ್ ಭಾಷೆಯಲ್ಲಿ ಹೇಳೋದಾದರೆ ಹೆಚ್ಚುವರಿ ಭತ್ಯೆ. ಓಕೆನಾ? ಬಾವ್ನವ್ರೆ, ನನಗೇನು ಬೇಡ. ಯಾಕಂತಂದರೆ ನಾನು ತರಕಾರಿ ಮಾತ್ರ ಕಟ್ ಮಾಡಿರೋದು. ರೇಟ್ ಎಲ್ಲ ನಿಮಗೇನೆ ಹೋಗಬೇಕು. ಥ್ಯಾಂಕ್ ಯು. ಹಲೋ, ನೀವೇನು ಹೇಳ್ತಾನೆ ಇಲ್ಲ? ಪಾಸಾ ಫೇಲಾ? ತುಂಬ ಚೆನ್ನಾಗಿದೆ. ಅಬ್ಬಾ, ನನಗೆ ಈಗ ದೊಡ್ಡ ಅವಾರ್ಡ್ ಸಿಕ್ಕಂಗೆ ಆಯ್ತು ನೋಡಿ. ಅಲ್ಲ, ನೀವೆಲ್ಲ ನನಗೆ ಬೇಜಾರಾಗಬಾರ್ದು ಅಂತ ಸಮಾಧಾನ ಕೇಳ್ತಲ್ಲ ತಾನೇ? ಇಲ್ಲ ಬಾಬ್ನವ್ರೆ, ನೀವು ಅಡುಗೆ ಮಾಡೋಕ್ಕಿಂತ ಮುಂಚೆ ಅಂದ್ಕೊಂಡೆ ಇವತ್ತು ಉಪವಾಸ ಏನೋ ಅಂತ. ಆದರೆ ಟೇಸ್ಟ್ ಮಾಡಿದ್ಮೇಲೆ ಅನಿಸ್ತು ನಿಜವಾಗ್ಲೂ ಸೂಪರ್ ಆಗಿದೆ. ನಿಮ್ಮಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದಾಗಿತ್ತು ಅಂತ. ಎಷ್ಟೇ ಆದರೂ ನನ್ನ ಬ್ರೋ ಅಲ್ವಾ? ಬಿಗ್ ಬ್ರೋ ಸಖತ್ತಾಗಿದೆ. ನೀನು ಅಲ್ಟಿಮೇಟ್ ಕುಕ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ಈ ಹೋಳ್ಗೆ ಕೋಸಂಬರಿ ಔಟ್ ಆಫ್ ಔಟ್ ಕೊಡಬೇಕು. ಏನಾಗಲಿ, ಗಂಡು ಮಕ್ಕಳು ಕಮ್ಯುನಿಟಿಗೆ ಕೀರ್ತಿ ತಂದ್ಬಿಟ್ಟೆ ನೀನು. ಲೇ, ಗಂಡು ಮಕ್ಕಳ ಕಮ್ಯುನಿಟಿಗೆ ಇವಾಗೇನೋ ಕೀರ್ತಿ ತೊಗೊಂಬರೋದು. ಅಡುಗೆ ವಿಷಯಕ್ಕೆ ಬಂದರೆ ನಾವು ಆಲ್ರೆಡಿ ಗ್ರೇಟ್ ಅಂತ ಪ್ರೂವ್ ಆಗೋಗಿದೆ. ಹೆಣ್ಣು ಮಕ್ಕಳು ಅಡುಗೆ ಮಾಡಿದ್ರು ನಳಪಾಕ ಅಂತ ಗಂಡಸರ ರೆಫರೆನ್ಸೇ ತೊಗೊಂಡು ಹೇಳೋದು. ನಾವು ಅಪರೂಪಕ್ಕೆ ಅಡುಗೆ ಮಾಡಿದ್ರು ಅಪರೂಪದಲ್ಲಿ ಅಪರೂಪ ಅನ್ನೋ ಥರದ ಅಡುಗೆ ಮಾಡ್ತೀವಿ, ಗೊತ್ತಾ? ಎಕ್ಸಾಕ್ಟ್ಲಿ. ಆಯ್ತು ಬಿಡಿ, ನೀವೇ ಗ್ರೇಟು, ನಿಮ್ಗೊಂದು ಸಲ್ಯೂಟು. ಸರಿನಾ? ಒಟ್ಟಿನಲ್ಲಿ ನಾನು ಮಾಡಿದ್ದನ್ನೆಲ್ಲ ನೀವು ಖುಷಿ ಖುಷಿಯಾಗಿ ತಿಂತಾ ಇದ್ದೀರಲ್ಲ, ನಾನು ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ. ಬಿಗ್ ಬ್ರೋ, ಆಫೀಸಲ್ಲಿ ಒಂದು ಮೀಟಿಂಗ್ ಫಿಕ್ಸ್ ಮಾಡೋಕ್ಕೆ ಹೇಳ್ಯಾರ. ಯಾವಾಗ ಮಾಡಲಿ?
ಪಾರ್ಥ, ಇನ್ನೊಂದು 2 ತಿಂಗಳು ನಾನು ಆಫೀಸಿಗೆ ಬರೋಕ್ಕಾಗಲ್ಲ ಕಣೋ. ಈಗಾಗಲೇ ಫಿಕ್ಸ್ ಆಗಿರೋ ಮೀಟಿಂಗ್ನ ನೀನು ಮತ್ತು ಆನಂದ್ ಅಟೆಂಡ್ ಮಾಡಿ. ಮುಂದೆ ಆಗಬೇಕಾಗಿರೋ ಮೀಟಿಂಗ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಯಾಕೆ ಬಿಟ್ಬಿಡು ಸಡನ್ಲಿ? ಸ್ವಲ್ಪ ಕೆಲಸ ಇದೆ ಕಣೋ. ಓಕೆ. ತಿನ್ನೋ. ಇವಾಗಿಂದಾನೇ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ಇವಾಗಿಂದಾನೇ ಅಡ್ಯಾಪ್ಟ್ ಮಾಡ್ಕೋ. ಹಾಗೆಲ್ಲ ಏನೂ ಆಗಲ್ಲ. ಈಗೇನೋ ಬಿಸ್ನೆಸ್ಸಲ್ಲಿ ಸ್ವಲ್ಪ ಬ್ಯುಸಿ, ಹಾಗಾಗಿ ನಿನಗೆ ಟೈಮ್ ಕೊಡೋದಕ್ಕಾಗ್ತಿಲ್ಲ ಅಷ್ಟೇ. ಈ ಪ್ರಾಜೆಕ್ಟ್ ಮುಗಿದಿದ ತಕ್ಷಣ 1-2 ದಿನ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ, ಸರಿನಾ? ನಿನ್ನ ಜೊತೆ ಇರಬೇಕಾದ್ರೆ ನನ್ನ ಮೊಬೈಲ್ ಫ್ಲೈಟ್ ಮೋಡಲ್ಲಿರುತ್ತೆ. ಭಾರಿ ಇದೆಯಾ ಈ ಡೈಲಾಗ್ನ. ನಾನು ಮದುವೆ ಆದಾಗಿಂದ ಕೇಳ್ತಾನೆ ಬರ್ತಿದ್ದೀನಿ, ಆ ಕೆಲಸ ಮುಗಿಲಿ ಈ ಕೆಲಸ ಮುಗಿಲಿ ಅಂತ. ಆದರೆ ಕೆಲಸ ಮುಗಿಯೋ ಲಕ್ಷಣನೇ ಕಾಣ್ತಾ ಇಲ್ಲ, ಕೆಲಸ ಮುಗಿತಾನೇ ಇಲ್ಲ. ಸರಿ, ಈ ಸಲ ಪ್ರಾಮಿಸ್, ನೀನೇ ಜಾಗ ಫಿಕ್ಸ್ ಮಾಡು, ನಾನು ನೋ ಅನ್ನಲ್ಲ. ರಿಯಲಿ? ಓಕೆ. ಅಯ್ಯೋ, ಈ ಮಾತನ್ನು ರೆಕಾರ್ಡ್ ಮಾಡ್ಕೋಬೇಕಿತ್ತು, ಆಮೇಲೆ ಪ್ರೂಫ್ ಆಗಬೇಕಲ್ಲ. ಜೀವ, ಏನಾಯ್ತು? ಸಡನ್ ಆಗಿ ಹೀಗೆ ಸೈಲೆಂಟ್ ಆಗಿಬಿಟ್ಟೆ? ಮಹಿ, ಇದೆಲ್ಲದ್ರ ಮಧ್ಯೆ ಒಂದು ವಿಷಯನ ಗಮನಿಸಿದ್ಯಾ? ಯಾವ ವಿಷಯ? ಭಾವ ಎಷ್ಟೆಲ್ಲ ಬ್ಯುಸಿ ಇದ್ದವರು ಒಂದೇ ಸಲ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಆಫೀಸ್ ಕಡೆ ಗಮನನೂ ಕೊಡ್ತಿಲ್ಲ. ಅದೇನೋ ನನಗೆ ಖುಷಿ ಕೊಡ್ತಿದೆ, ಆದರೆ ಮನಸ್ಸು ಯಾಕೋ ಹೇಳ್ತಿದೆ ಈ ಬದಲಾವಣೆ ಹಿಂದೆ ಏನೋ ವಿಷಯ ಇದೆ ಅಂತ. ಮತ್ತೆ ಶುರು ಆಯ್ತಾ ನಿಂದು? ಏನೂ ಆಗಿರಲ್ಲ ಜೀವ, ಪ್ರೀತಿ ಜಾಸ್ತಿ ಆಗಿರತ್ತಷ್ಟೇ. ಇಲ್ಲ, ಲೈಫ್ನ ಬೇರೆ ರೀತಿ ನೋಡೋದಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ. ನೋಡ್ ಜೀವ, ಎಲ್ಲ ಸಡನ್ ಬದಲಾವಣೆಗಳಿಗೂ ಕೆಟ್ಟ ಕಾರಣನೇ ಇರಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಗೊತ್ತು, ಆದರೆ ಭಾವನೆ ಎಷ್ಟು ವರ್ಷದಿಂದ ನೋಡಿದ್ದೀನಲ್ಲ, ಆ ಬೇಸ್ ಮೇಲೆ ಇರ್ತೀನಿ ಅಷ್ಟೇ. ಜೀವ, ನೀನು ಈ ಡಿಟೆಕ್ಟಿವ್ ಮೋಡ್ನ ಆಫ್ ಮಾಡಿ ಪ್ಲೀಸ್ ನಾರ್ಮಲ್ ಮೋಡಿಗೆ ಬಾ. ನಾವು ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಗೆಸ್ ಮಾಡಿಕೊಂಡು ತಲೆಗೆ ಹುಳ ಬಿಟ್ಕೊಳ್ಳೋದು ಬೇಡ ಕಣೋ. ಈ ತಲೆಗೆ ಹುಳ ಬಿಟ್ಕೊಳ್ಳೋದು ಇದೆಯಲ್ಲ, ಅದಕ್ಕೆಲ್ಲ ವೈರಸ್ಗಿಂತ ಜಾಸ್ತಿ ಡೇಂಜರಸ್, ಗೊತ್ತಾ ನಿಂಗೆ? ನೀನು ಹೇಳೋದು ಸರಿನೇ, ಆದರೆ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ.